ನಮಸ್ಕಾರ. ಇವತ್ತು ಯು.ಜಿ. ಕೌನ್ಸೆಲಿಂಗ್ 2025ರ ಬಗ್ಗೆ ಒಂದು ಮುಖ್ಯವಾದ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಮಾತಾಡೋಣ. ಇದು ಪ್ರವೇಶ ಪ್ರಕ್ರಿಯೆಯಲ್ಲಿರೋರಿಗೆ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ. ನಮ್ಮ ಹತ್ರ ಇರೋದು ಅಫಿಷಿಯಲ್ ನೋಟಿಫಿಕೇಷನ್, ಅಂದರೆ ಜುಲೈ 26ರಂದು ಬಂದಿರೋದು. ಕಡತ ಸಂಖ್ಯೆ U1101072025-MES ಅಂತ ಇದೆ. ಇದರ ಮುಖ್ಯ ವಿಷಯ ಏನಪ್ಪ ಅಂದರೆ, ಫಸ್ಟ್ ರೌಂಡ್ ಕೌನ್ಸೆಲಿಂಗ್ ಇದೆಯಲ್ಲ, ಅದರ ಕೆಲವು ಡೇಟ್ಸ್ ಚೇಂಜ್ ಆಗಿದೆ. ಹೌದು. ಆಕ್ಚುಲಿ ಪ್ರಕಟಣೆಯಲ್ಲಿ ಹೇಳಿರೋ ಹಾಗೆ ಸ್ಟೂಡೆಂಟ್ಸ್ ಕಡೆಯಿಂದ ತುಂಬಾ ರಿಕ್ವೆಸ್ಟ್ ಬಂದಿತ್ತು ಅಂತ. ಸೊ ಅದಕ್ಕೆ ಈ ದಿನಾಂಕಗಳನ್ನ ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳ ಅನುಕೂಲಕ್ಕಂತನ? ಹೌದು. ಈ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ ಅಲ್ವಾ ಅವ್ರಿಗೆ. ಸೊ ಈ ಎಕ್ಸ್ಟ್ರಾ ಟೈಮ್ ಖಂಡಿತ ಹೆಲ್ಪ್ ಆಗುತ್ತೆ. ಯಾವ್ಯಾವ ಡೇಟ್ಸ್ ಚೇಂಜ್ ಆಗಿದೆ ಅಂತ ನೋಡೋದಾದ್ರೆ ಸರಿ, ಅದನ್ನೇ ನೋಡೋಣ. ಮೊದಲನೇ ರೌಂಡ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಫೀ ಪೇಮೆಂಟ್ ಮಾಡೋಕ್ಕೆ ಈಗ ಜುಲೈ 31 ಮಧ್ಯಾಹ್ನ 12 ಗಂಟೆ ಮತ್ತೆ 1 ಗಂಟೆವರೆಗೆ ಟೈಮ್ ಇದೆ. ಮೊದ್ಲಿಗಿಂತ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟಿದ್ದಾರೆ. ಹೌದು. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ರಿಜಿಸ್ಟ್ರೇಷನ್ ರೀಸೆಟ್ ಮಾಡೋಕೆ ಒಂದು ಆಪ್ಷನ್ ಇರುತ್ತಲ್ಲ. ಹೌದೌದು, ರೀಸೆಟ್ ಫೆಸಿಲಿಟಿ. ಅದಕ್ಕೂ ಕೂಡ ಜುಲೈ 31 ಬೆಳಗ್ಗೆ 10 ಗಂಟೆವರೆಗೂ ಅವಕಾಶ ಇದೆ. ಕೆಲವೊಮ್ಮೆ ಏನಾದ್ರೂ ತಪ್ಪು ಮಾಡಿದ್ರೆ ಇದು ಯೂಸ್ ಆಗತ್ತೆ. ಓಕೆ. ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ಚಾಯ್ಸ್ ಫಿಲ್ಲಿಂಗ್ ಅಲ್ವಾ? ಅದಕ್ಕೆ ಏನಾಗಿದೆ? ಹೌದು, ಚಾಯ್ಸ್ ಫಿಲ್ಲಿಂಗ್. ಅದಕ್ಕೆ ಈಗ ಜುಲೈ 31 ರಾತ್ರಿ 11:55 ವರೆಗೆ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ನಿಜವಾಗ್ಲೂ ತುಂಬಾ ಕ್ರೂಷಿಯಲ್ ಸ್ಟೆಪ್. ಖಂಡಿತ. ಯಾಕಂದ್ರೆ ಇಲ್ಲಿ ತಪ್ಪು ಮಾಡಿದ್ರೆ ಕಷ್ಟ ಆಗತ್ತೆ. ಕರೆಕ್ಟ್. ಆದ್ರೆ ಇಲ್ಲಿ ಒಂದು ಗಮನಿಸ್ಬೇಕು, ಚಾಯ್ಸ್ ಲಾಕಿಂಗ್ ಇದೆಯಲ್ಲ, ಅದಕ್ಕೆ ಟೈಮ್ ವಿಂಡೋ ತುಂಬಾ ಚಿಕ್ಕದಿದೆ. ಹೌದಾ? ಯಾವಾಗ ಅದು? ಅದು ಜುಲೈ 31 ತಾರೀಕು ಸಂಜೆ 4 ಗಂಟೆಯಿಂದ ಶುರುವಾಗಿ ರಾತ್ರಿ 11:55ಗೆ ಮುಗ್ದೋಗುತ್ತೆ. ಅಷ್ಟರಲ್ಲೇ ಲಾಕ್ ಮಾಡಬೇಕು. ಓಹೋ, ಅಂದ್ರೆ ಚಾಯ್ಸ್ ಫಿಲ್ ಮಾಡೋಕೆ ಪೂರ್ತಿ ದಿನ ಸಿಕ್ಕಿದ್ರು ಲಾಕ್ ಮಾಡೋಕೆ ಸಂಜೆಯಿಂದ ರಾತ್ರಿವರೆಗೆನಾ? ಹೌದು. ಆ ಕೆಲವೇ ಗಂಟೆಗಳಲ್ಲಿ ಫೈನಲ್ ಮಾಡಿ ಲಾಕ್ ಮಾಡಬೇಕು. ಇದನ್ನ ಮಿಸ್ ಮಾಡ್ಕೋಬಾರ್ದು. ಯಾಕೀಗೆ ಇಷ್ಟು ಕಡಿಮೆ ಟೈಮ್ ಕೊಟ್ಟಿರ್ತಾರೆ ಅದಕ್ಕೆ ಲಾಕಿಂಗ್ಗೆ? ಅದು ಒಂದು ರೀತಿ ಫೈನಲ್ ಕನ್ಫರ್ಮೇಷನ್ ತರ. ಎಲ್ಲರೂ ಆ ಟೈಮ್ ಒಳಗೆ ಲಾಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಏನಿದೆ, ಸೀಟ್ ಪ್ರಾಸೆಸಿಂಗ್, ಅದನ್ನ ತಕ್ಷಣ ಶುರು ಮಾಡಬಹುದು. ಡಿಲೇ ಆಗಲ್ಲ. ಓಕೆ, ಅರ್ಥ ಆಯ್ತು. ಸಿಸ್ಟಮ್ನ ಎಫಿಷಿಯನ್ಸಿಗೋಸ್ಕರ. ಬಹುಶಃ. ಆದ್ರೆ ಆ ಲಾಸ್ಟ್ ಮಿನಿಟ್ ರಶ್ ಮಾತ್ರ ಇದ್ದೇ ಇರುತ್ತೆ. ಸರಿ. ಹಾಗಾದ್ರೆ ಈ ಡೇಟ್ಸ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಮುಂದಿನ ಪ್ರಾಸೆಸ್ ಡೇಟ್ಸ್ ಕೂಡ ಚೇಂಜ್ ಆಗಿದೆಯಾ? ಹೌದು, ಸ್ವಲ್ಪ ಚೇಂಜಸ್ ಇದೆ. ಸೀಟ್ ಪ್ರಾಸೆಸಿಂಗ್ ಈಗ ಆಗಸ್ಟ್ 1 ಮತ್ತೆ 2ಕ್ಕೆ ನಡೆಯುತ್ತೆ. ಆಗಸ್ಟ್ 1 ಮತ್ತು 2. ರಿಸಲ್ಟ್ ಅನೌನ್ಸ್ ಆಗೋದು ಆಗಸ್ಟ್ 3 ಅಥವಾ 4ಕ್ಕೆ. ಓಕೆ. ಇನ್ನು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಳ್ಳೋಕೆ, ಅಂದ್ರೆ ಸೀಟ್ ಸಿಕ್ಕಿದ ಮೇಲೆ ಆಗಸ್ಟ್ 4ರಿಂದ ಆಗಸ್ಟ್ 8 ವರೆಗೆ ಟೈಮ್ ಇದೆ. ಆಗಸ್ಟ್ 4ರಿಂದ 8. ಸರಿ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಫಸ್ಟ್ ರೌಂಡಿನ ಇಂಪಾರ್ಟೆಂಟ್ ಸ್ಟೆಪ್ಸ್ಗೆ, ಅಂದ್ರೆ ರಿಜಿಸ್ಟ್ರೇಷನ್, ಪೇಮೆಂಟ್, ಚಾಯ್ಸ್ ಫಿಲ್ಲಿಂಗ್ಗೆ ಜುಲೈ 31 ವರೆಗೆ ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ. ಹೌದು. ವಿದ್ಯಾರ್ಥಿಗಳಿಗಿದು ಸ್ವಲ್ಪ ರಿಲೀಫ್ ಅಂತೂ ಹೌದು. ಆದ್ರೆ ಇದು ಇನ್ನೊಂದು ಪ್ರಶ್ನೆನೂ ಹುಟ್ಟಾಕತ್ತಲ್ವಾ? ಏನು? ಅಂದ್ರೆ ಹೀಗೆ ಸ್ಟೂಡೆಂಟ್ಸ್ ಕೇಳಿದ್ರು ಅಂತ ಪದೇ ಪದೇ ಡೇಟ್ಸ್ ಚೇಂಜ್ ಮಾಡ್ತಾನೆ ಇರ್ಬೇಕಾ? ಅಥವಾ ಮೊದಲೇ ಪ್ಲಾನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಿದ್ಯಾ? ಈ ಆನ್ಲೈನ್ ಪ್ರಾಸೆಸ್ ಎಲ್ಲರಿಗೂ ಅಷ್ಟು ಸುಲಭವಾಗಿ ಅರ್ಥ ಆಗ್ತಾ ಇಲ್ವಾ? ಹೌದು, ಇದು ಒಳ್ಳೆ ಪಾಯಿಂಟ್. ಪ್ರತಿ ಸಲನೂ ಹೀಗೆ ಎಕ್ಸ್ಟೆಂಡ್ ಆಗೋದಾದ್ರೆ ಆ ಶೆಡ್ಯೂಲಿನ ಪ್ಲಾನಿಂಗ್ನಲ್ಲೇ ಏನಾದರೂ ಚಾಲೆಂಜ್ ಇದೆಯಾ, ಅಥವಾ ಸಿಸ್ಟಮ್ನಲ್ಲೇ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಖಂಡಿತ. ಕೇವಲ ಡೇಟ್ಸ್ ಚೇಂಜ್ ಅನ್ನೋದಕ್ಕಿಂತ ಇದು ಇಡೀ ಪ್ರಾಸೆಸ್ಸಿನ ಎಫಿಷಿಯನ್ಸಿ ಮತ್ತೆ ಅದು ಎಷ್ಟು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ ಅನ್ನೋದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಸರಿ, ಈ ವಿಷಯದ ಬಗ್ಗೆ ಯೋಚನೆ ಮಾಡೋಣ. ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀವಿ.